ಯಾಕಂದ್ರೆ ಒಬ್ಬರು ಮಹಾ ಕಲಾವಿದರು ಅವರು, ಕರ್ನಾಟಕಕ್ಕೆ ಆಸ್ತಿ ಅವರು. 2 ಗಂಟೆಗೆ ಸಮಾಧಿನ ಶುರು ಮಾಡಿದ್ದಾರೆ. ಇದು ಯಾವ ನ್ಯಾಯ? ಕರ್ನಾಟಕ ಜನತೆ ಇದು ನೋಡ್ತಾ ಇದ್ದಾರೆ. ಇದನ್ನ ಉಗ್ರ ಹೋರಾಟ ಮಾಡ್ತೀವಿ ನಾವೆಲ್ಲ ಸೇರ್ಕೊಂಡು. ಅಷ್ಟು ನೊಂದಿದೆ ಮನಸ್ಸು. ಕನಸು ನನಸುಗಳೆಲ್ಲ ಚೂರು ಮಾಡಾಕ ಏನ್ ಮಾತಾಡಕ್ಕೂ ಆಯ್ತಾ ಇಲ್ಲ. ಅಷ್ಟು ದುಃಖ ಆಯ್ತಾ ಇದೆ ಮನಸ್ಸಿಗೆ. ಯಾಕಂದ್ರೆ ಅವರೇ ನಾವು ಕರ್ನಾಟಕದ ಆಸ್ತಿ. ಈ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಇತ್ತು. ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಬಾರ್ದು ಅಂದ್ಬಿಟ್ಟು ಗಾಡಿ ಮಾಡೋದು. ಈಗ ಒಂದು ಉಗ್ರ ಹೋರಾಟ ಮಾಡಲೇಬೇಕು. ಇರೋದು ಒಂದು ಅಭಿಮಾನ ಸ್ಟುಡಿಯೋನ ಒಂದು ಚೂರು ಏಳಿಗೆ ಮಾಡಿಲ್ಲ ಅವರು. ಎಲ್ಲ ನಾನಾ ತರ ದೊಡ್ಡ ದೊಡ್ಡ ಕೈವಾಡಕ್ಕೆ ಇದು ಮಾಡಿರೋದು. ವಿಷ್ಣುದಾದ ಅವರ ಸಮಾಧಿಯನ್ನ ನೆಲಸಮ ಮಾಡಿರುವಂತಹದ್ದು. ಈ ವಿಷಯ ಕುರಿತು ಹಲವಾರು ಅಭಿಮಾನಿಗಳು ಈ ಸಮಾಧಿಯ ಮುಂದೆ ನೆರೆದಿರುವಂತಹದ್ದು. ನನ್ನ ಮುಂದೆ ಒಂದಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಈ ವಿಷಯ ಎಲ್ರಿಗೂ ಕೂಡ ಒಂಥರ ಬೇಸರ ತರುವಂತಹದ್ದು. ಸೊ ಈ ಅನ್ಯಾಯದ ಬಗ್ಗೆ ಬೇಸರ ಅನ್ನೋಕ್ಕಿಂತ ನಮಗೆ ಒಂದು ಇವತ್ತು ವರಮಹಾಲಕ್ಷ್ಮಿ ಆಗೋಕ್ಕೆ ಇವತ್ತು ಕಪ್ಪು ಚುಕ್ಕೆ ಮಾಡಾಕ್ಬಿಟ್ಟು. ಯಾಕಂದರೆ ಒಬ್ಬರು ಮಹಾ ಕಲಾವಿದರು ಅವರು, ಕರ್ನಾಟಕಕ್ಕೆ ಆಸ್ತಿ ಅವರು, ಮರ್ಯಾದ ಮಾಣಿಕ್ಯ ಅಂತಲೇ ಅವ್ರ ಹೆಸರು. ಇವತ್ತು ರಾತ್ರಿ 2 ಗಂಟೆಗೆ ಸಮಾಧಿನ ಶುರು ಮಾಡಿದ್ದಾರೆ. ಇದು ಯಾವ ನ್ಯಾಯ ಹೇಳಿ? ಕರ್ನಾಟಕ ಜನತೆ ಇದು ನೋಡ್ತಾ ಇದ್ದಾರೆ. ಇದನ್ನ ಉಗ್ರ ಹೋರಾಟ ಮಾಡ್ತೀವಿ ನಾವೆಲ್ಲ ಸೇರ್ಕೊಂಡು. ಬಟ್ ಇವತ್ತು ಮಾತಾಡೋಕೆ ಆಯ್ತಾ ಇಲ್ಲ. ಯಾಕಂದರೆ ನನ್ನ ದೇವಸ್ಥಾನ ಇವತ್ತು ಡೆಮೋಸಿ ಮಾಡಿದ್ದಾರೆ. ಹೇಳಕ್ಕೆ ಪದಗಳು ಸಾಲದು, ನನ್ನ ಕೈ ಆಡ್ತಾ ಇಲ್ಲ. ಅಷ್ಟು ನೊಂದಿದೆ ಮನಸ್ಸು ಇವತ್ತು. ಯಾವ ಥರ ಮಾಡಿದ್ದಾರೆ ಅಂತೇಳಿ. ಇವತ್ತು 75 ವರ್ಷ ದಾದಾ ಅವ್ರ ಹುಟ್ಟುಹಬ್ಬ ಬರ್ತಾ ಇದೆ. ಇಡೀ ಕರ್ನಾಟಕ ಜನತೆ 75 ವರ್ಷಕ್ಕೆ ಅದ್ದೂರಿ ಮಾಡಬೇಕಂತ ಕನಸು ನನಸುಗಳೆಲ್ಲ ಚೂರು ಮಾಡಾಕ್ಬಿಟ್ರು. ನೀವೇ ನೋಡ್ತಾ ಇದ್ದೀರಾ ನೋಡಿ ಯಾವ ಥರ ಅನ್ಯಾಯ ಆಗಿದೆ. ಕರ್ನಾಟಕ ಜನತೆಗೆ ಒಂದು ಕನ್ನಡ ಮಹಾ ಕಲಾವಿದನಿಗೆ ಯಾವ ಥರ ಅನ್ಯಾಯ ಆಗಿದೆ ಅಂತ ನೀವೇ ಮಾಧ್ಯಮವರೇ ನೋಡಬೇಕು ಯಾವ ಥರ ಆಗಿದೆ ಅಂತ. ಕಳೆದ ನೆಕ್ಸ್ಟ್ ತಿಂಗಳು ಅವ್ರ ಬರ್ತಡೇ 75ನೇ ವರ್ಷದ ಬರ್ತಡೇ ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಇದ್ರು ಎಲ್ಲರೂ ಕೂಡ. ಬಟ್ ಆದರೆ ಇವಾಗ ಈ ಘಟನೆ ನಡೆದಿರುವಂತ ಖಂಡಿತವಾಗಿ 75 ವರ್ಷ ದಾದಾವರ 75ನೇ ಹುಟ್ಟುಹಬ್ಬ ಒಂದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಮೈಲುಗಲ್ಲು ಆಗಬೇಕಂತ ಎಲ್ಲ ದಾದಾ ಅಭಿಮಾನಿಗಳ ಆಸೆ ಇತ್ತು. ನಾವು ಸನ್ಸ್ಟಾರ್ ಪರವಾಗಿ ನಾವು 75 ಪ್ರತಿಮೆಗಳಿಗೆ ಪ್ರತಿದಿನ ಪೂಜೆ ಮಾಡಿ ಸಲ್ಲಿಸಿ ಈ ಸತಿ ಅದ್ದೂರಿಯಾಗಿ ಮಾಡಬೇಕು. ಆ್ಯಕ್ಚುಲಿ ಪುಣ್ಯಭೂಮಿಗೆ ಬಂದು ಒಂದು ಅದ್ದೂರಿ ಹುಟ್ಟುಹಬ್ಬ ಮಾಡಬೇಕಂತ ಆಸೆ ಇದೆ. ಆದರೆ ನಾವು 12ವರೆಗೆ ನೋಡಿದ್ವಿ ಇದರಲ್ಲಿ ಒಂದು ಫೋಟೋ. ಏನು ಮಾಡ್ಬೇಕಂತ ಆಯ್ತಲ್ಲ. ಇವಾಗ ನಮ್ಗೆ ಏನು ಮಾತಾಡೋಕ್ಕೂ ಆಯ್ತಾ ಇಲ್ಲ. ಅಷ್ಟು ದುಃಖ ಆಯ್ತೈತೆ ಮನಸ್ಸಿಗೆ. ಯಾಕಂದರೆ ಅವರೇ ನಾವು ಕರ್ನಾಟಕದ ಆಸ್ತಿ, ನಮ್ಮ ದೇವರು ಅಂತ ನಾವು ತಿಳ್ಕೊಂಡಿರೋರು. ಇವತ್ತು ಈ ಥರ ಮಾಡಿದ್ದಾರೆ ನೋಡಿ ಯಾವ ಥರ ಆಗಿದೆ, ಅನ್ಯಾಯ ಆಗಿದೆ ನೋಡಿ. ನೀವು ಒಬ್ಬರು ಅಭಿಮಾನಿಯಾಗಿ ಈ ಅನ್ಯಾಯ ಯಾವ ಥರ ಮೇಡಮ್, ಮೊದಲನೇದಾಗಿ ಈ ರಸ್ತೆಗೆ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆ ಅಂತ ಇತ್ತು. ಅದನ್ನ ಕಿಡಿಗೇಡಿಗಳು ಇವ್ರ ಮನೆಯವರೇ ಅದನ್ನ ಹಾಳು ಮಾಡಿದ್ರು. BBMP ಅವರೇ ಖುದ್ದಾಗಿ ಬಂದು ಹಾಕಿರೋದು ನೋಡಿ. ಹಾಕಿರೋದು ಇದೆ, ಕಡಿಮುಂದೆ ಇದೆ ನೋಡಿ, ಕಡಿಮುಂದೆ ಇದೆ, ಇಲ್ಲೇ ಇದೆ ಹಾಕಿರೋದು ನಾಮಫಲಕ. BBMP ಅವರು ನಾವೇನು ಹಾಕಿಲ್ಲ. ಆ ನಾಮಫಲಕನ ಮೊದಲು ಹಾಳು ಮಾಡಿದ್ದಾರೆ. ಒಂದು ಹಾಳು ಇಲ್ಲಿ ಹಾಳು ಮಾಡಿದ್ರು, ಎರಡನೇ ಅಲ್ಲಿ ಹಾಳು ಮಾಡಿದ್ರು, ಮೂರನೇದು ಪ್ರಿಯಕೃಷ್ಣ ಚೌಟ್ರಿ ಮುಂದೆಗಡೆ ಹಾಳು ಮಾಡಿದ್ದಾರೆ. ಅದು ಮೊದಲನೇ ಹೆಜ್ಜೆ ಅವ್ರದ್ದು. ಎರಡನೇದು ಮಾಡಬಾರ್ದು ಅಂದ್ಬಿಟ್ಟು ಇಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಬಾರ್ದು ಅಂದ್ಬಿಟ್ಟು ಗಾಡಿ ಮಾಡಿದ್ರು. ಈಗ ಮೂರನೇ ಕೆಲಸ ಏಕಾಏಕಿ ಮಾಡಿದ್ದಾರೆ. ಯಾಕೆ ಧೈರ್ಯ ಇಲ್ವ ಅವ್ರಿಗೆ ಬೆಳಿಗ್ಗೆ ಮಾಡಕ್ಕೆ ಹೇಳಿ? ಆದ್ರೆ ಈಗ ನೋಡಿ ಸರ್, ರಾತ್ರಿ ಆಗಿರೋದು. ಬಟ್ ಘಟನೆ ಇವಾಗ ಆಚೆ ಬಂದಿರೋದು 3 ಗಂಟೆಗೆ. ಅಲ್ಲಿ ತನಕ ಏನ್ ಮಾಡ್ತಿದ್ರು ಅನ್ನುವಂಥದ್ದು ಯಾರು ಯಾರಾದ್ರೂ ಅಷ್ಟೇ. ಘಟನೆ ಬಂದಿರೋದು ಈಗ ಪೊಲೀಸರು ಮೇಡಮ್. ಎಲ್ಲ ಹಬ್ಬ ಅಂತೆಲ್ಲ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೊಂಡಿದೀವಿ ಮನೆಯಲ್ಲಿ. ಏಕಾಏಕಿ ನ್ಯೂಸಲ್ಲಿ ಬಂತು, ಫೋನ್ ಬಂತು ಎಲ್ಲಾರ್ದು. ರಾಯಚೂರಿಂದ ಫೋನ್ ಮಾಡ್ದವ್ರೆ, ಹಿಂಗಾಗಿದೆ ನಿಜಾನ ಅಂತ ಹೇಳಿದ್ರು. ನೀವು ನ್ಯೂಸಲ್ಲಿ ನೋಡ್ತೀವಿ ಈ ಥರ ಆಗಿದೆ ಮೇಡಮ್. ಈಗ ಒಂದು ಉಗ್ರ ಹೋರಾಟ ಮಾಡಲೇಬೇಕು ಮೇಡಮ್ ಇದಕ್ಕೆ. ಈ ಹಿಂದೆ ಏನಾದ್ರೂ ನೀವು ಇಲ್ಲಿ ಏನಾದ್ರೂ ಅವರ ಬರ್ಡೇಗಾಗ್ಲಿ ಬಂದಿರ್ಬೋದು, ಏನಾದ್ರೂ ಪೂಜೆಗಾಗ್ಲಿ ಬಂದಾಗ ಏನಾದ್ರೂ ಅವ್ರು ಹೇಳಿದ್ರ ಇವೇನು ಅವರ ಒಂದು ಬ್ಯಾನರ್ಗಳನ್ನ ಹಾಕಿದಾಗ ಕಿತ್ತಾಕುವಂತಹ ಕೆಲಸ ಮೇಡಮ್? ಅದು ನಾವು ಇದ್ದಾಗ ಅದು ಮಾಡಿಲ್ಲ ಮೇಡಮ್. ಇವರೇ ಎಲ್ಲ ಅರ್ಧ ಹಾಕಿ ಎಲ್ಲ ಮಾಡ್ಕೊಂಡವ್ರೆ ಏಕಾಏಕಿ. ಈಗ ಈ ಕೆಲಸ ಮಾಡಿದಾರಲ್ಲ, ಇದು ತುಂಬಾ ಖಂಡನೆ ಮೇಡಮ್. ಖಂಡನೆ ಮಾಡ್ತೀವಿ. ದಯವಿಟ್ಟು ಹೇಳ್ತೀನಿ, ಒಳ್ಳೇದಾಗಲ್ಲ. ದೇವರು ಹೇಳ್ತೀನಿ ಕೇಳಿ. ಅವ್ರಿಗೂ ಮಕ್ಳಿದ್ದಾರೆ, ಮೊಮ್ಮಕ್ಳಿದ್ದಾರೆ. ಸ್ವಂತ ತಾತ ಅಜ್ಜಿ ಪ್ರಾಪರ್ಟಿ ನೋಡ್ಕೊಳಕ್ ಆಯ್ತಾರ ಅವ್ರ ಕೈಲಿ. ಯಾರೋ 2 ಕಾಸು ಇರೋದು ಒಂದು ಅಭಿಮಾನ ಸ್ಟುಡಿಯೋನ ಒಂದು ಚೂರು ಏಳಿಗೆ ಮಾಡಿಲ್ಲ ಅವರು. ಒಂದು ಚೂರು ಇವತ್ತು ಹೆಂಗಿದ್ಯೋ ಅವತ್ತು ಹಂಗೆ ಇತ್ತು. ಇಷ್ಟೇ ಮೇಡಮ್.
ಇದೆಲ್ಲ ಆಕ್ಚುಲಿ ಒಳ್ಳೆ ಸಂಖ್ಯೆ ದೊಡ್ಡ ದೊಡ್ಡವರ ಕೈವಾಡ ಇದೆ. ಇದು ಆಕ್ಚುಲಿ ಏನ್ ಗೊತ್ತಾ, ಇದು ಒಬ್ರು ಮಾಡಿರೋ ಕೆಲಸ ಅಲ್ಲ, ಇದೆಲ್ಲ ನಾನಾ ತರ ದೊಡ್ಡ ದೊಡ್ಡ ಕೈವಾಡ ಇರೋದ್ರಿಂದಕ್ಕೆ ಇದು ಮಾಡಿರೋದು. ಬಟ್ ಇದು ಮಾಡಿದಾರಲ್ಲ 2 ಗಂಟೆಗೆ ಮಾಡಿರೋದು, ಬೆಳಗ್ಗೆ ಮಾಡಿಲ್ಲ. ಇದು ಯಾರ ಕೈಲ ಕೈಯಲ್ಲಿ ಆಗದವ್ರ ಕೆಲಸ ಅವರು ಮಾಡಿರೋ ಕೆಲಸ ಇದು, ಅಷ್ಟೇ ನಾವು ಹೇಳ್ಬೋದು. ಇಷ್ಟು ವಿಷ್ಣುದಾದ ಅವರ ಅಭಿಮಾನಿಗಳ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆ ಐಶ್ವರ್ಯಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.